ಹಲೋ ಹಾಲ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಬರ್ತ್ಡೇ ಇದ್ದಿದ್ದರಿಂದ ಶಾಪಿಂಗ್ ಹೋಗೋಣ ರೆಡಿಯಾಗಿರು ಅಂತ ನನ್ನ ಹಸ್ಬೆಂಡು ಕಾಲೇಜಲ್ಲಿ ಇದ್ದಾಗೇ ಫೋನ್ ಮಾಡಿದರು. ಯಾಕಂದರೆ ಸಂಜೆ ಟೈಮು ಮಳೆ ಬಂದರೆ ಅದು ಬೇಗ ಸ್ಟಾಪ್ ಆಗಲ್ಲ ಅಂತ. ಅದಕ್ಕೋಸ್ಕರ ನಾನು ನನ್ನ ಮಗ ಇಬ್ಬರೂ ರೆಡಿ ಆಗಿಬಿಟ್ಟು ನನ್ನ ಹಸ್ಬೆಂಡ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ವಿ. ಅವರು ಬಂದಿದ್ದ ತಕ್ಷಣವೇ 3 ಜನ ಶಾಪಿಂಗ್ಗೆ ಅಂತ ಹೊರಟ್ವಿ. ಯೂಶ್ವಲಿ ನಾವು ವಿರಾಜಪೇಟೆಯಲ್ಲಿ ಶಾಪಿಂಗ್ ಎಲ್ಲ ಮಾಡೋದಿಲ್ಲ. ಯಾಕಂದರೆ ಮೈಸೂರಿಗೂ ಇಲ್ಲಿಗೂ ಕಂಪೇರ್ ಮಾಡಿದ್ರೆ ಇಲ್ಲಿ ಬಟ್ಟೆಗಳು ತುಂಬಾ ಕಾಸ್ಟ್ಲಿ. ಅದನ್ನು ನಾನು ನೋಡಿದ್ದೀನಿ. ಬಟ್ ಈ ಸಲ ಪಾಪು ಇದ್ದಿದ್ದರಿಂದ ನಮಗೆ ಬೇರೆ ಕಡೆ ಎಲ್ಲೂ ಹೋಗಿ ಶಾಪಿಂಗ್ ಮಾಡೋಕ್ಕಾಗಲಿಲ್ಲ. ಅದಕ್ಕೆ ನನ್ನ ಹಸ್ಬೆಂಡು ವಿರಾಜಪೇಟೆಯಲ್ಲೇ ನನಗೆ ಡ್ರೆಸ್ ಕೊಡಿಸಿದ್ರು. ಶಾಪಿಂಗ್ಗೆ ಅಂತ ಹೋದಾಗ ಫಸ್ಟ್ ಯಾವುದನ್ನು ನೋಡಿರ್ತೀವಿ ಅದೇ ಓಕೆ ಆಗಿರುತ್ತೆ. ಬಟ್ ಇರಲಿ ಅಂತ ಬೇರೆ ವೆರೈಟೀಸ್ ನೋಡ್ತಾ ಇದ್ರೂ ಫಸ್ಟ್ ಯಾವುದನ್ನು ನೋಡಿರ್ತೀವಿ ಮನಸ್ಸು ಅದ್ರ ಕಡೆನೇ ಹೋಗ್ತಾ ಇರುತ್ತೆ. ಅದಕ್ಕೆ ಹೇಳೋದು ಫಸ್ಟ್ ಈಸ್ ಬೆಸ್ಟ್ ಅಂತ ಅಲ್ವಾ. ನಾನು ನನ್ನ ಹಸ್ಬೆಂಡು ಬಟ್ಟೆಗಳನ್ನ ನೋಡ್ತಿರ್ಬೇಕಾದ್ರೆ ನಮ್ಮ ಮಗನ್ನ ಅಂಗಡಿಯವರೇ ಕರ್ಕೊಂಡು ಆಟ ಆಡಿಸ್ತಾ ಇದ್ರು. ನಮಗೆ ಬಟ್ಟೆ ತೋರಿಸ್ತಿದ್ದ ಹುಡುಗಿ ಅಂತೂ ಎಷ್ಟು ಹಂಬಲಾಗಿ ಎಷ್ಟು ಖುಷಿಯಾಗಿ ತೋರಿಸ್ತಾ ಇದ್ರು ಗೊತ್ತಾ. ಬಟ್ ಕೆಲವರು ನಾವು ಕೇಳಿದ್ದನ್ನು ತೋರ್ಸೋಕ್ಕೇ ಕಷ್ಟಪಡ್ತಾ ಇರ್ತಾರೆ. ಬಟ್ ಈ ಹುಡುಗಿ ಅಂತೂ ಎಲ್ಲೂ ಕೂಡ ಸ್ವಲ್ಪನೂ ಬೇಜಾರು ಮಾಡ್ಕೊಳ್ದೇ ನಮಗೆ ನಾವು ಕೇಳಿದ್ದನ್ನೆಲ್ಲ ತೋರಿಸ್ತಾ ಇದ್ರು. ನಮ್ಮ ಮಗ ಅಂತೂ ಒಂದು ಕಡೆ ನಿಲ್ತಾನೇ ಇರಲಿಲ್ಲ, ಅಂಗಡಿ ಫುಲ್ ರೌಂಡ್ ಹೊಡಿತಾನೇ ಇದ್ದ. ನಾನು ಎಷ್ಟೇ ಬೇರೆ ವೆರೈಟೀಸ್ನ ನೋಡಿ ತೋರಿಸ್ತಾ ಇದ್ರು ನನ್ನ ಹಸ್ಬೆಂಡು ಫಸ್ಟು ನೋಡಿದ್ವಲ್ಲ ಅದೇ ಚೆನ್ನಾಗಿದೆ ಅಂತ ಹೇಳಿ ನನಗೆ ಅದನ್ನೇ ಕೊಡಿಸಿದ್ರು. ನನಗೆ ಬಟ್ಟೆ ಎಲ್ಲ ತೊಗೊಂಡಾದ್ಮೇಲೆ ನನ್ನ ಹಸ್ಬೆಂಡ್ಗೆ ಒಂದು ಶರ್ಟ್ ಕೊಡ್ಸೋಣ ಅಂತ ಹೇಳಿ ನೋಡ್ತಾ ಇದ್ದೆ. ಬಟ್ ನನ್ನ ಹಸ್ಬೆಂಡು ಬೇಡ ಅಂತ ಹೇಳ್ತಾ ಇದ್ರು. ಅಂದ್ರೂ ನಾನು ಬಿಡ್ದೇನೆ ನೀವು ತಗೊಳ್ಳೇಬೇಕು ಅಂತ ಹೇಳಿದ್ದಕ್ಕೆ ಒಂದೇ ಒಂದು ಶರ್ಟ್ ತೊಗೋತೀನಿ ಅಂತ ನೋಡ್ತಾ ಇದ್ರು. ನಾನು ಹೇಗೆ ಅಂದರೆ ಪರ್ಟಿಕ್ಯುಲರ್ ಆಗಿ ಅದೇ ಬೇಕು ಅಂತ ತಗೋತೀನಿ. ಬಟ್ ನನ್ನ ಹಸ್ಬೆಂಡ್ ಆ ಥರ ಅಲ್ಲ, ಇರೋದ್ರಲ್ಲೇ ಖುಷಿ ಪಡೋ ಅಂಥವ್ರು. ಅಂತೂ ನಾನು ತುಂಬಾ ಒತ್ತಾಯ ಮಾಡಿದ್ದಕ್ಕೆ ಒಂದು ಶರ್ಟ್ ತಗೊಂಡ್ರು. ಆಮೇಲೆ ಬಿಲ್ ಪೇ ಮಾಡಿಬಿಟ್ಟು ಅಲ್ಲಿಂದ ಹೊರಟ್ವಿ. ಶಾಪಿಂಗ್ ಮುಗಿದ್ಮೇಲೆ ಮನೆಗೆ ಹೋಗೋಣ ಅಂತ ಹೊರಟ್ವಿ. ಆಗ ನನ್ನ ಹಸ್ಬೆಂಡು ಹೊರ್ಗಡೆ ಬಂದಿದ್ದೀವಲ್ಲ ಏನಾದರೂ ತಿನ್ಕೊಂಡು ಹೋಗೋಣ ಚಾಟ್ಸ್ನ ಅಂತ ಹೇಳಿದ್ರು. ಆವಾಗ ನಾನು ಹೇಳಿದೆ ಇಲ್ಲಿ ಚಾಟ್ಸ್ ಎಲ್ಲ ಚೆನ್ನಾಗಿರಲ್ಲ, ಬೇಡ ಮನೆಗೆ ಹೋಗೋಣ ಅಂತ ಹೇಳಿದೆ. ಬಟ್ ನನ್ನ ಹಸ್ಬೆಂಡ್ ಹೇಳಿದ್ರು ಇಲ್ಲಿ ಒಂದು ಹೋಟೆಲಲ್ಲಿ ಚಾಟ್ಸು ಚೆನ್ನಾಗಿರುತ್ತೆ, ಟ್ರೈ ಮಾಡು ಬಾ ಅಂತ ಕರೆದ್ರು. ಸರಿ ಹೋಗೋಣ ಅಂತ ಚಾಟ್ಸ್ ತಿನ್ನೋಕ್ಕೆ ಹೋಟೆಲ್ಗೆ ಹೋದ್ವಿ. ಈ ಹೋಟೆಲಲ್ಲಿ ದಹಿ ಪುರಿ ಮತ್ತು ಮಸಾಲೆ ಪುರಿ ಚೆನ್ನಾಗಿರುತ್ತೆ ಅಂತ ನನ್ನ ಹಸ್ಬೆಂಡ್ ಹೇಳಿದ್ರು. ಅವರು ಫಸ್ಟೊಂದು ಸಲ ಈ ಹೋಟೆಲಲ್ಲಿ ತಿಂದಿದ್ರು. ಅದಕ್ಕೆ ದಹಿ ಪುರಿ ಮತ್ತು ಮಸಾಲೆ ಪುರಿನ ಆರ್ಡ್ರ್ ಮಾಡಿದ್ವಿ. ನಾವು ಆರ್ಡ್ರ್ ಮಾಡಿದ್ದು ಬರೋ ತನಕ ನನ್ನ ಹಸ್ಬೆಂಡು ನಮ್ಮ ಮಗನ್ನ ಆಟ ಆಡಿಸ್ತಾ ಇದ್ರು. ವಿರಾಜಪೇಟೆ ಮಲೆನಾಡು ಪ್ರದೇಶ ಆಗಿರೋದ್ರಿಂದ ಸಂಜೆ ಟೈಮು ಮಳೆ ಬರ್ತಿರ್ಬೇಕಾದ್ರೆ ಏನಾದರೂ ಚಾಟ್ಸ್ ತಿನ್ನಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಬಟ್ ಇಲ್ಲಿ ಮೈಸೂರು ಕಡೆ ಸಿಗೋ ಚಾಟ್ಸ್ ಟೇಸ್ಟು ಸಿಗೋದಿಲ್ಲ. ನಾವು ತುಂಬ ಕಡೆ ಟ್ರೈ ಮಾಡಿದ್ದೀವಿ, ಎಲ್ಲೂ ಕೂಡ ಆ ಥರ ಟೇಸ್ಟ್ ಸಿಕ್ಕಿಲ್ಲ. ಆಮೇಲೆ ನಾವು ಆರ್ಡ್ರ್ ಮಾಡಿದ ದಹಿ ಪುರಿ ಮತ್ತು ಮಸಾಲೆ ಪುರಿ ಬಂತು. ಅದನ್ನು ತಿಂದ್ಕೊಂಡು ನಮ್ಮ ಮಗನಿಗೂ ಸ್ವಲ್ಪ ಟೇಸ್ಟ್ ಮಾಡಿಸ್ಕೊಂಡು ಮನೆಗೆ ಬಂದ್ವಿ. ಇದಾಗಿತ್ತು ನನ್ನ ಬರ್ತ್ಡೇ ಶಾಪಿಂಗ್ ಬ್ಲಾಗ್. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.